ಖರ್ಗೆ ಪ್ರತಿಪಕ್ಷ ನಾಯಕ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ ಹುಗಾರ್. ಕನ್ನಡಿಗನೊಬ್ಬನಿಗೆ ಮತ್ತೊಂದು ಮಹತ್ವದ ಹುದ್ದೆಯ ಅವಕಾಶ ಲಭಿಸಿದೆ. ಈಗ ಕಾಂಗ್ರೆಸ್ನ ಪ್ರತಿಪಕ್ಷದಾಗ ಅಂದರೆ ಸ್ಥಾನದಲ್ಲಿ ಕೂರುವ ಮೊದಲು ಒಂದು ನಿರ್ಧಾರ ಕೈಗೊಂಡಿರತಕ್ಕಂಥದ್ದು ಸಂಸದೀಯ ಮಂಡಳಿಯ ನಾಯಕರಾಗಿ ಮಲ್ಲಿಕಾರ್ಜುನ್ ಖರ್ಗೆ ನೇಮಕಗೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಸೋನಿಯಾ ಗಾಂಧಿ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಅಧಿಕೃತವಾಗಿ ಲೋಕಸಭೆಯ ಅಧಿವೇಶನ ಶುರು ಆಗ್ತಾ ಇದ್ದ ಹಾಗೆಯೇ ಸ್ಪೀಕರ್ ಅವರು ಈ ಒಂದು ನೇಮಕಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಲೋಕಸಭೆಯ ಪ್ರತಿಪಕ್ಷ ನಾಯಕರ ಆಯ್ಕೆ ಮಾಡುವ ಒಂದು ಅಧಿಕೃತ ಆದೇಶ ಮಾತ್ರ ಬಾಕಿ ಇದೆ. ಹೀಗಾಗಿ ಮಾಜಿ ಪ್ರಧಾನಿ ದೇವೇಗೌಡರ ನಂತರ ಮತ್ತು BJP ರಾಷ್ಟ್ರಪತಿಯ ಸ್ಥಾನದವರೆಗೂ ಹೋಗಿರ್ತಕ್ಕಂಥದ್ದು, ಉಪರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು. ಸೊ ಮಲ್ಲಿಕಾರ್ಜುನಯ್ಯ ಸಭಾಪತಿಯಾಗಿ ಕೂಡ ಕೆಲಸ ಮಾಡಿದ್ರು. ಅದಾದ ನಂತರ ಕರ್ನಾಟಕಕ್ಕೆ ಇದೇ ಮೊದಲ ಬಾರಿಗೆ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗುವ ಒಂದು ಅವಕಾಶ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ದಕ್ಕಿದೆ. ಸೊ 9 ಬಾರಿ ಶಾಸಕರಾಗಿ 2 ಬಾರಿ ಸಂಸದರಾಗಿ ಕೇಂದ್ರದಲ್ಲಿ ಕಾರ್ಮಿಕ ಮತ್ತು ರೈಲ್ವೆ ಖಾತೆಯ ಜವಾಬ್ದಾರಿ ಹೊತ್ತಂಥ ಅತ್ಯಂತ ಹಿರಿಯ ಸಂಸದೀಯ ಪಟ್ಟು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಂಥದ್ದೊಂದು ಅವಕಾಶ ಬಂದಿದೆ. ಇದು ಕರ್ನಾಟಕದ ಮಟ್ಟಿಗೆ ಹೊಸ ಸಂಭ್ರಮ ಪಡುವಂಥದ್ದು ಅಷ್ಟೇ ಅಲ್ಲ, ಮೋದಿ ವಿರುದ್ಧ ಕಾಂಗ್ರೆಸ್ ಏನು ಒಂದು ರಾಜಕೀಯ ತಂತ್ರ ಹಣಿದಿದೆ, ಮೋದಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕಣಕ್ಕಿಳಿಸುವ ಮೂಲಕ ಲೋಕಸಭೆಯಲ್ಲಿ ಒಂದು ಹೊಸ ರಾಜಕೀಯ ತಂತ್ರ ಹಣೆಯುವಂಥ ಯತ್ನದಲ್ಲಿ ಕಾಂಗ್ರೆಸ್ ಸಫಲ ಆಗಿದೆ. ಸೊ ಈ ಒಂದು ನಿರ್ಧಾರದ ನಂತರ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಜೊತೆ ಮಾತಾಡಿದ್ದಾರೆ. ಬನ್ನಿ ಏನು ಮಾತಾಡಿದ್ರೆ ನೋಡೋಣ. 1971ರಿಂದ ಸತತವಾಗಿ 9 ಬಾರಿ ವಿಧಾನಸಭೆಗೆ 2 ಬಾರಿ ಲೋಕಸಭೆಗೆ ಆಯ್ಕೆಗೊಂಡಿರುವ ರಾಜ್ಯದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕಾಂಗ್ರೆಸ್ ಲೋಕಸಭಾ ನಾಯಕರನ್ನಾಗಿ ಸೋನಿಯಾ ಗಾಂಧಿ ಈಗಷ್ಟೇ ನೇಮಿಸಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಖರ್ಗೆ ಅವರೇ, ದೊಡ್ಡ ಜವಾಬ್ದಾರಿ, ಯಾಕಂದರೆ ಕಾಂಗ್ರೆಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ತಲುಪಿದೆ. ಇಲ್ಲ, ಇವತ್ತು ನನಗೆ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು, ನಮ್ಮ ನಾಯಕಿಯವರು ಏನು ನಂಬಿಕೆ ಇಟ್ಟು ಈ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ, ಆ ಕೆಲಸವನ್ನು, ಆ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಮತ್ತು ಅವ್ರ ನಂಬಿಕೆಗೆ ಅರ್ಹರಾಗಿ ಉಳಿತಕ್ಕಂಥ ಕೆಲಸನೂ ಕೂಡ ನಾನು ಮಾಡ್ತೇನೆ. ಇದು ನನ್ನ ಪ್ರಯತ್ನ ಇದೆ. ಇವತ್ತು ಅವರಿಗೆ ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಖಂಡಿತವಾಗಿ ಎಲ್ಲರ ಸಹಕಾರದಿಂದ ಇದನ್ನು ನಿಭಾಯಿಸ್ತಕ್ಕಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂದರೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾಗೋದಕ್ಕೆ ಅತ್ಯಂತ ಹತ್ತಿರದಲ್ಲಿ ಬಂದು ನಿಂತಿದ್ರಿ ಅನ್ಸಲ್ವಾ? ಇವೆಲ್ಲ ಇದ್ರ ಬಗ್ಗೆ ನಾನು ಈಗೇನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ, ಹೇಳೋದಿಲ್ಲ. ಇವತ್ತು ಏನು ನನಗೆ ಒಂದು ಸುದ್ದಿ ಸಿಕ್ಕಿದೆ ಮತ್ತು ಏನು ನಮಗೆ ಮಾಹಿತಿ ಸಿಕ್ಕಿದೆ, ಆ ಮಾಹಿತಿ ಪ್ರಕಾರ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅದನ್ನು ನಿಭಾಯಿಸ್ತಕ್ಕಂಥದ್ರ ಬಗ್ಗೆ ಇವತ್ತು ಹೇಳ್ತೇನೆ. ಮುಂದೆ ಏನು ಮಾಡಬೇಕು ಅಂತಕ್ಕಂಥ ನೋಡೋಣ. ರಾಹುಲ್ ಗಾಂಧಿ ಈ ರೀತಿ ನಾಯಕರನ್ನು ಗುರಾಣಿಯನ್ನಾಗಿ ಹಿಡ್ಕೊಂಡು ತಾವು ಜವಾಬ್ದಾರಿಯಿಂದ ಪಲಾಯನರಾಗ್ತಾರೆ ಅಂತಕ್ಕಂಥ ಟೀಕೆಗಳು ವ್ಯಕ್ತ. ನೋಡಿ, ಅಂಥವೆಲ್ಲ ಪ್ರಶ್ನೆಗೆ ಉತ್ತರನೂ ಇಲ್ಲ, ಅದಕ್ಕೆ ಹೇಳೋಕ್ಕೂ ಹೋಗೋದಿಲ್ಲ. ಅನ್ನೋದು ಇವಿಷ್ಟು ಲೋಕಸಭಾ ನಾಯಕರಾಗಿ ಆಯ್ಕೆಗೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳುವ ಮಾತುಗಳು. ಕ್ಯಾಮ್ರಾಮನ್ ಇಂದ್ರಜಿತ್ ರಾಠೋಡ್ ಜೊತೆಗೆ ಸುವರ್ಣ ನ್ಯೂಸ್ 24x7ಗಾಗಿ ನವದೆಹಲಿಯಿಂದ ಪ್ರಶಾಂತ್ ನಾಥು. ಸೊ ಇಂಥದ್ದೊಂದು ಸಂತಸ ಸುದ್ದಿಯನ್ನು ಹೈಕಮಾಂಡ್ನಿಂದ ಕೇಳಿದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಸುವರ್ಣ ಜೊತೆಗೆ ಮೊದಲು ತಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಹೈಕಮಾಂಡ್ನ ಆದೇಶ, ಸದ್ಯಕ್ಕೆ ಪ್ರತಿಪಕ್ಷ ನಾಯಕ ವಿಚಾರ ಅನ್ನುವಂಥದ್ದು ಸ್ಪೀಕರ್ಗೆ ಬಿಟ್ಟಂಥದ್ದು. ಯಾಕಂತಂದರೆ ಕಾಂಗ್ರೆಸ್ ತನ್ನ ಸ್ವಂತ ಶಕ್ತಿಯಲ್ಲಿ 44 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದು. ಆದರೆ ಸದನದಲ್ಲಿ ಅದರ ಈ ಹಾಜರಿ ಇರತಕ್ಕಂಥ ಸದಸ್ಯರ ಸಂಖ್ಯೆಯಲ್ಲಿ 10% ಸ್ಥಾನಗಳನ್ನು ಗಳಿಸಬೇಕಾಗುತ್ತೆ. ಆದರೆ UPA ಈಗ ಅದು 55 ಸ್ಥಾನಗಳನ್ನು ಹೊಂದಿರೋದ್ರಿಂದ ಮತ್ತು ಬೇರೆ ಯಾರೂ ಕೂಡ ಪ್ರತಿಪಕ್ಷ ಸ್ಥಾನಕ್ಕೆ ಸದ್ಯ ಪಟ್ಟು ಹಿಡಿದೇ ಇರೋದ್ರಿಂದ, ಅದು ಜಯಲಲಿತಾ ಇರ್ಬೋದು, ಮಮತಾ ಇರ್ಬೋದು, ನವೀನ್ ಪಟ್ನಾಯಕ್ ಇರ್ಬೋದು, ಹಾಗಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅಧಿಕೃತವಾಗಿರೋದು ಪಕ್ಷದ ನಾಯಕರಾಗಿ ಘೋಷಣೆ ಆಗೋದಷ್ಟೇ ಬಾಕಿ ಇದೆ. ಸೊ ಮುಂದೆ ಆಯ್ಕೆಯಾಗುವಂಥ ಹೊಸ ಸ್ಪೀಕರ್ ಅವರ ಅಧಿಕಾರ ಇದೆ. ಅವರು ತಮ್ಮ ವಿವೇಚನಾಧಿಕಾರವನ್ನು ಬಳಕೆ ಮಾಡಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಸದನದ ಪ್ರತಿಪಕ್ಷ ನಾಯಕರಾಗ್ತಾರೆ ಅನ್ನುವಂಥ ಒಂದು ಘೋಷಣೆ ಮಾಡೋದಷ್ಟೇ ಬಾಕಿ ಇದೆ. ಸೊ ಅಧಿವೇಶನ ಇನ್ನೇನು ಸೇರುತ್ತೆ, ಆನಂತರ ಆ ಒಂದು ನಿರ್ಧಾರ ಹೊರಬೀಳುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ಹಾಗೆ ಸಚಿವ DK ಶಿವಕುಮಾರ್ ಕೂಡ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಅವಕಾಶ ಲಭಿಸಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ನಾವು ಅದು ವೆಲ್ಕಮ್ ಮಾಡ್ತೀವಿ. ಕರ್ನಾಟಕದವರು ಒಬ್ಬರು ಅಪೋಸಿಷನ್ ಲೀಡರ್ ಆಗಿರೋದು ಭಾಳ ಸಂತೋಷ ಆಗಿದೆ. ಅವ್ರಿಗೆ ಶುಭವಾಗಲಿ ಅಂತ ಕೋರ್ತೇನೆ. ನಮ್ಮ ರಾಜ್ಯದಿಂದ ನಾವು 9 ಜನ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀವಿ. 44 ಜನದ ಪೈಕಿ 9 ಜನ ನಮ್ಮ ರಾಜ್ಯದವರೇ ಇದ್ದಾರೆ. ಇವತ್ತು ನಮ್ಮ ರಾಜ್ಯದವ್ರಿಗೆ ಇಂಥ ಒಂದು ದೊಡ್ಡ ಅವಕಾಶ ಸಿಕ್ಕಿರೋದು ನಮ್ಮೆಲ್ಲರೂ ಕೂಡ ಸುದೈವ.
ಸುಮಾರು 11 ಬಾರಿ ಚುನಾವಣೆಯಲ್ಲಿ ಗೆದ್ದು ಹಿಂದೆ ಎಲ್ಲ ನಮ್ಮ ರಾಜ್ಯದಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಒಬ್ಬ ಗ್ರಾಮೀಣ ಪ್ರದೇಶದಿಂದ ಸುಮಾರು ಚುನಾವಣೆಯಲ್ಲಿ ಯಾವ ಸೋಲನ್ನು ಕೂಡ ಇಲ್ಲಿವರೆಗೂ ನೋಡದೇ ಇದ್ದಂಥ ಒಬ್ಬ ನಾಯಕರು. ನಿಜವಾಗ್ಲೂ ನಮಗೆಲ್ಲ ಭಾಳ ಸಂತೋಷ ತಂದಿದೆ. ತುಂಬ ಸಂತೋಷ ಆಗ್ತದೆ. ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತೀನಿ. 10 ಸಾರಿ ಗೆದ್ದಿದ್ದಾರೆ, ಅಪಾರವಾದ ಅನುಭವ ಇದೆ. ಖಂಡಿತ ಅವ್ರಿಗೆ ಕೊಟ್ಟಿರೋದು ಒಳ್ಳೆಯದಿದೆ. ಕರ್ನಾಟಕಕ್ಕೆ ಹೆಮ್ಮೆ ತರುವ ಹಾಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಕರ್ನಾಟಕ ಜನತೆಯ ಪರವಾಗಿ, ದಲಿತ ಜನಾಂಗದ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಅಭಿನಂದಿಸ್ತೀನಿ. ಅವ್ರಿಗೆ ಇನ್ನೂ ಒಳ್ಳೆ ಕೆಲಸ ಮಾಡುವಂಥ ಒಂದು ಶಕ್ತಿ ಅವ್ರಿಗೆ ಬರಲಿ ಅಂತ ಹಾರೈಸ್ತೀನಿ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಕಾಂಗ್ರೆಸ್ನ ಸಂಸದೀಯ ನಾಯಕರಾಗಿ ನೇಮಕ ಆಗಿದ್ದಾರೆ. ಸೊ ಈಗ ಏನು ಅಧಿಕೃತವಾದಂಥ ವಿರೋಧ ಪಕ್ಷದ ಘೋಷಣೆ ಬಾಕಿ ಇದೆ. ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಪಕ್ಷಗಳ ನಾಯಕರು ಕೂಡ ಅಭಿನಂದನೆ ಸಲ್ಲಿಸ್ತಿದ್ದಾರೆ. ಮಾಜಿ CM BJPಯ ಸಂಸದ ಯಡಿಯೂರಪ್ಪ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಬೇರೆ ಬೇರೆ ಪಕ್ಷಗಳ ನಾಯಕರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ನೇಹಿತರಂತಲೇ ಹೆಚ್ಚು ಪ್ರಖ್ಯಾತಿ ಹೊಂದಿರತಕ್ಕಂಥವ್ರು. ಕಾಂಗ್ರೆಸ್ನಲ್ಲಿ ಅನೇಕ ದಶಕಗಳಿಂದ ಒಟ್ಟಿಗೆ ಜೋಡೆತ್ತುಗಳ ಹಾಗೆ ಕೆಲಸ ಮಾಡ್ಕೊಂಡು ಬಂದಂಥವರು. ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪ ನಮ್ಮ ಜೊತೆಗಿದ್ದಾರೆ. ಕಾಗೋಡು ತಿಮ್ಮಪ್ಪನವರೇ, ನಿಮ್ಮ ಸ್ನೇಹಿತ ಮಲ್ಲಿಕಾರ್ಜುನ್ ಖರ್ಗೆಗೆ ಒಂದು ದೊಡ್ಡ ಜವಾಬ್ದಾರಿ ಸಿಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿ ಆಗಿರ್ತಕ್ಕಂಥದ್ದು, ಹಾಗೆಯೇ ಲೋಕಸಭೆ ಪ್ರತಿಪಕ್ಷ ನಾಯಕ ಅಂದರೂ ಕೂಡ ಅದು ಪ್ರಧಾನಿಯ ನಂತರದ ಒಂದು ಸ್ಥಾನ, ಭಾಳ ಜವಾಬ್ದಾರಿ ಇರುತ್ತೆ. ಸೊ ಇಂಥ ಒಂದು ದೊಡ್ಡ ಏನು ಮ್ಯಾಂಡೇಟ್ BJP ನೇತೃತ್ವ NDAಗೆ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕರಾಗುವಂಥದ್ದು ಕೂಡ ಒಂದು ದೊಡ್ಡ ಸವಾಲು. ಖರ್ಗೆ ಅವರಿಗೆ ಒಬ್ಬ ಸ್ನೇಹಿತರಾಗಿ ಏನು ಹೇಳ್ತೀರಿ? ನಾನು ಅವರು ವಿರೋಧ ಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿರೋದ್ರ ಬಗ್ಗೆ ಆತ್ಮೀಯ ಅಭಿನಂದನೆಯನ್ನ ಈಗಾಗಲೇ ಸಲ್ಲಿಸಿದ್ದೇನೆ. ಒಳ್ಳೆ ಇದೊಂದು ಅವಕಾಶ ಅವರಿಗೆ ಸಿಕ್ಕಿದೆ. ಯಾಕೆಂದ್ರೆ ಇದುವರೆಗೂ ಸೋಲನ್ನೇ ಕಂಡರಿಯದಂತ ಒಬ್ಬ ಅಪ್ರತಿಮ ರಾಜಕೀಯ ನಾಯಕ ಅವರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನವರೆಗೂ ಯಾರೂ ಉಳಿದಿಲ್ಲ. ಅದು ಶಾಸನಸಭೆಗಾಗ್ಬೋದು, ಲೋಕಸಭೆಗಾಗ್ಬೋದು. ಸೋಲಿಲ್ಲದ ಸರ್ದಾರ್ ಅಂದ್ರೆ ಖರ್ಗೆ ಅವರು ಅಂತ ಇದೆ. ಇಂಥವರಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಪಡೆಯೋದು ಅಷ್ಟು ಮುಖ್ಯವೋ ಆ ಸ್ಥಾನಕ್ಕೆ ಸಮರ್ಥವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಆ ಕೆಲಸ ನನ್ನ ಸ್ನೇಹಿತರನ್ನ ಖರ್ಗೆ ಅವ್ರು ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಕಾಗೋಡು ತಿಮ್ಮಪ್ಪನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ದೇವರಾಜು ಅರಸು ಗರಡಿಯಲ್ಲಿ ಬೆಳೆದಂಥ ನಾಯಕರುಗಳು. ಅದು ಭೂ ಸುಧಾರಣೆ ಇರ್ಬೋದು, ಅನೇಕ ಯೋಜನೆಗಳನ್ನು ತರುವಾಗ ಖರ್ಗೆ, ಮತ್ತೊಂದು ಕಡೆ ಕಾಗೋಡು ತಿಮ್ಮಪ್ಪ, ನೀವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋದ್ರ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ ಖರ್ಗೆ ಅವರಿಗೆ ಈ ಸ್ಥಾನವನ್ನು ನಿರೀಕ್ಷೆನೂ ಕೂಡ ಮಾಡಿಲ್ಲ. ಅವ್ರು ಪದೇ ಪದೇ ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷ ನನಗೆ ಯಾವ ಜವಾಬ್ದಾರಿ ಕೊಟ್ಟಿದೆ ಅದನ್ನು ನಿಭಾಯಿಸ್ತಾ ಹೋಗಿದ್ದೀನಿ. ಸೊ ಅಂಥದ್ದೇ ಒಂದು ಜವಾಬ್ದಾರಿ ಈಗ ಸಿಕ್ಕಿದೆ. ಏನು ಹೇಳ್ತೀರಿ? ಹೌದು, ಈಗ ಖಂಡಿತ ಹೌದು, ಅವರೆಲ್ಲಾ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಆ ನಂಬಿಕೆ ವಿಶ್ವಾಸ ಇಟ್ಟುಕೊಂಡು ಸೋನಿಯಾ ಗಾಂಧಿ ಅವರು ಅವರನ್ನು ಆಯ್ಕೆ ಮಾಡಿದ್ದಾರೆ. ಆ ಕೆಲಸ ಅವರಿಂದ ಯಶಸ್ವಿಯಾಗಿ ನಡೆಯುತ್ತೆ ಅಂತ ನಂಬಿಕೆ ಇಟ್ಟಿದ್ದೇನೆ. ನಾನು ಅವರಿಗೆ ಇಲ್ಲೇನು ಏನು ಹೇಳಬೇಕು ಅದನ್ನೆಲ್ಲ ಮಾರ್ಗದರ್ಶನ ಮಾಡ್ತೇನೆ. ಸೊ ಒಂದು ಕೊನೆ ಪ್ರಶ್ನೆ ಕಾಗೋಡು ತಿಮ್ಮಪ್ಪ, ಕಾಂಗ್ರೆಸ್ನಲ್ಲಿ ತಾಳಬೇಕು, ತಾಳದವನು ಬಾಳಿಯಾನ ಅನ್ನೋ ಒಂದು ನೀತಿ ಏನಿದೆ ಅದು ಕಾಂಗ್ರೆಸ್ನಲ್ಲಿ ಅನ್ವಯ ಆಗುತ್ತೆ ಅಂತ? ಖಂಡಿತ ತಾಳ್ಮೆ ಇರಬೇಕು. ತಾಳ್ಮೆ ಕಳ್ಕೊಂಡವರು ಭೂಗತ ಆಗೋಗಿದ್ದಾರೆ ರಾಜಕೀಯದಲ್ಲಿ. ಆದ್ರಿಂದ ತಾಳ್ಮೆ ಇದೆ. ಖರ್ಗೆ ಅವರಿಗೆ ತಾಳ್ಮೆ ಅಂತಕ್ಕಂಥದ್ದು ಹುಟ್ಟು ಗುಣ. ಆದ್ರಿಂದ ಆ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಮತ್ತೆ ಖರ್ಗೆ ಅವ್ರು ಏನಂದ್ರೆ ಎಂಥದ್ದೇ ಜವಾಬ್ದಾರಿ ಇರಲಿ, ಕಷ್ಟ ಇರಲಿ, ಬಹಳ ಅಂದ್ರೆ ತದೇಕ ಚಿತ್ತದಿಂದ, ಸಮಾಧಾನದಿಂದ, ಮತ್ತೆ ಗೆದ್ರು ಕೂಡ ಹಿಗ್ಗಲ್ಲ, ಸೋತ್ರು ಕುಗ್ಗಲ್ಲ ಅಂತ ಒಂದು ಏನಂದ್ರೆ ಬಹಳ ಸಮಚಿತ್ತದ ನಾಯಕ ಅನ್ಸುತ್ತೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ. ಖಂಡಿತ ಅಂತ ಸಮಚಿತ್ತ ನಾಯಕ ಸಿಕ್ಕದ ಅಪರೂಪ. ಸಿಕ್ಕಿದ್ದಾರೆ. ಒಬ್ಬ ದಲಿತ ಸಮಾಜದಿಂದ ಬಂದಂತವ್ರು ಆ ಎತ್ತರಕ್ಕೆ ಏರಿರ್ತಕ್ಕಂಥದ್ದೇ ನಮ್ಮ ರಾಷ್ಟ್ರದ ಪುಣ್ಯ ಅಂತ ನಾ ಭಾವಿಸ್ತೀನಿ. ಇವತ್ತಿನವರೆಗೂ ಒಬ್ಬನು ದಲಿತ ಸಮುದಾಯದಿಂದ ವಿರೋಧ ಪಕ್ಷ ಸ್ಥಾನ ಅಲಂಕರಿಸಕ್ ಆಗಿರ್ಲಿಲ್ಲ. ಈಗ ಅವ್ರು ಮಾಡಿದ್ದಾರೆ. ಯಾಕಂದ್ರೆ ಬಾಬು ಜಗಜೀವನ್ ರಾಮ್ ಉಪ ಪ್ರಧಾನಿ ಆಗಿದ್ರು, ಪ್ರಧಾನಿ ಆಗುವಂತ ಅವಕಾಶ ಕೂಡ ಇತ್ತು. ಸೊ ಅದಾದ ನಂತರ ಒಂದು ದೊಡ್ಡ ಹುದ್ದೆ ಸಿಕ್ಕಿದ್ದು ಈಗ ಖರ್ಗೆ ಅವರಿಗೆ. ಕರೆದು ಕರ್ನಾಟಕಕ್ಕೆ ಖರ್ಗೆ ಅವರಿಗೆ ಸಿಕ್ಕಿದೆ. ಅವ್ರು ಸುಲಭವಾಗಿ ದಲಿತರಿಗೆ ಅಲ್ಲಿ ದೆಹಲಿ ಒಳಗೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ನೀವು. ಬಿಡೋದಿಲ್ಲ, ಅಪರೂಪ. ಅವ್ರಿಗೂ ಬೇರೆ ಮಾರ್ಗ ಎಲ್ಲ ಇವ್ರು ಮಾಡ್ಕೊಂಡಿದ್ದಾರೆ. ಸೊ ಬೇರೆ ದಾರಿ ಇಲ್ಲ ಅಂತ ಮತ್ತೇನು? ಎಸ್, ಕಾಗೋಡು ತಿಮ್ಮಪ್ಪನವರೇ ಧನ್ಯವಾದ. ನಿಮ್ಮ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಕಾಗೋಡು ತಿಮ್ಮಪ್ಪ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಒಂದು ರೀತಿ ಕರ್ನಾಟಕದ ರಾಜಕಾರಣದಲ್ಲಿ ಮತ್ತು ಅನೇಕ ಘಟನಾವಳಿಗಳಿಗೆ ಸಾಕ್ಷಿಯಾದಂಥವರು. ಅದು ದಿವಂಗತ ದೇವರಾಜ ಅರಸು ತಂದಂಥ ಸಾಮಾಜಿಕ ನ್ಯಾಯದ ಕ್ರಾಂತಿಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಇಬ್ಬರೂ ಕೂಡ
ಒಂದು ಒಟ್ಟಾಗಿ ಕೆಲಸ ಮಾಡಿದಂಥವ್ರು, ಅದು ಭೂ ಸುಧಾರಣೆ ಇರ್ಬೋದು, ಅನೇಕ ಯೋಜನೆಗಳು ತರುವಾಗ ಇಬ್ಬರು ಕೂಡ ಒಟ್ಟಾಗಿ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಖರ್ಗೆ ಒಂದು ಮಾತನ್ನು ದೆಹಲಿಯಲ್ಲಿ ನಾನು ಕಳೆದ ಚುನಾವಣಾ ಫಲಿತಾಂಶ ಬಂದಾಗಿದ್ದಾಗಲೂ ಕೂಡ ಖರ್ಗೆ ಅವರು ಬಹಳ ಸಮಚಿತ್ತದಿಂದ ಹೇಳ್ತಾ ಇದ್ರು, ನನಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಅದನ್ನು ಮಾಡಿದ್ದೀನಿ, ಪ್ರತಿಪಕ್ಷ ನಾಯಕ ಆಗಂತಂದರೆ ಅದನ್ನು ಮಾಡಿದೆ, ನಂತರ ನೀನು MP ಚುನಾವಣೆ ನಿಲ್ಬೇಕಂತ ಹೇಳಿದ್ರೆ ಅದಕ್ಕೂ ಕೂಡ ನಿಂತೆ, ಮಂತ್ರಿಯನ್ನು ಮಾಡಿದ್ರು ಮಂತ್ರಿ ಕೂಡ ಆದೆ, ಆದರೆ ಕಾಂಗ್ರೆಸ್ ಏನು ಹೇಳುತ್ತೆ ಅದನ್ನು ಮಾತ್ರ ನಾನು ಕೇಳ್ತೇನೆ, ನಾನು ಯಾವುದೇ ಹುದ್ದೆಯನ್ನು ನಿರೀಕ್ಷೆ ಮಾಡಲ್ಲ ಅಂತ ಮಾತನ್ನು ಕೂಡ ಖರ್ಗೆ ಕೇವಲ ಒಂದು 7-8 ದಿವಸಗಳ ಹಿಂದೆ ದೆಹಲಿಯಲ್ಲಿ ಹೇಳಿರ್ತಕ್ಕಂಥದ್ದು ಕೂಡ ನಾನು ನೆನಪಿಸ್ಕೊಳ್ತೀನಿ. ಯಾವಾಗಲೂ ಕೂಡ ನಾನು ಹೈಕಮಾಂಡು ಮಾತು ಕೇಳಿಕೊಂಡೇ ಬಂದಿದ್ದೇನೆ. ನಾನು ರಾಜ್ಯದಲ್ಲಿದ್ದೆ, KPCC ಅಧ್ಯಕ್ಷ. ಅದನ್ನು ಬಿಟ್ಟು ನೀವು CLP ಲೀಡರ್ ಆಗರಿ ಅಂದರು, CLP ಲೀಡರ್ ಆದೆ. ಆಮೇಲೆ CLP ಲೀಡರ್ ಆದಮೇಲೆ ಇಲ್ಲ ನೀವು ಪಾರ್ಲಿಮೆಂಟಿಗೆ ನಿಲ್ಲಬೇಕು, ಅವರು ಅದು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನ ಮೇಲೆ ಹೋಗ್ತಾ ಹೊರತಾಗಿ ಈಗ ನಾವು ಚುನಾವಣೆಯಲ್ಲಿ ಯಾಕೆ ಸೋತಿದ್ದೇವೆ, ಕಾರಣಗಳೇನು, ಹೇಗೆ ನಮ್ಮ ಪಾರ್ಟಿಯನ್ನು ಬಲಪಡಿಸಬೇಕು ಆ ಕಡೆ ನಮ್ಮ ಗಮನ ಇರಬೇಕೆ ಹೊರತಾಗಿ ಇದರಲ್ಲಿ ನನಗೇನು ಸಿಗ್ತದೆ ಅನ್ನತಕ್ಕಂಥದ್ದು ಆ ಥರ ಅಂತ ಹೇಳ್ತಲ್ಲ. ಈ ಸೋತಿರೋ ಸಂದರ್ಭದಲ್ಲಿ ಲಾಭ, ಈಗ ನೀವು ಲಾಭ ಏನಾಗೋದಿಲ್ಲ, ಸಂಘಟನೆ ವಿಚಾರದಲ್ಲಿ ಖರ್ಗೆ ಅವರಿಗೆ ಜವಾಬ್ದಾರಿ ಕೊಟ್ಟರೆ ಅದನ್ನು ತಗೊಳ್ಳಲ್ವಾ ತಾವು? ಅದನ್ನು ಹೈಕಮಾಂಡ್ಗೆ ಬಿಟ್ಟಿದ್ದು. ಸಂಘಟನೆ ಈಗ ಅವ್ರು ಯಾವ ರೀತಿಯಾಗಿ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಯಾಕಂದರೆ ಇನ್ನೂ ಸಾಕಷ್ಟು ಜನ ಹಿರಿಯರು ನಮ್ಮಲ್ಲಿದ್ದಾರೆ ಮತ್ತು ಇಲ್ಲಿ ಕೇಂದ್ರದಲ್ಲೇ ಅನುಭವ ಇರತಕ್ಕಂಥ ಜನನೂ ಕೂಡ ಇದ್ದಾರೆ. ಅದನ್ನು ಮುಂದಿನ ಯೋಜನೆಯೂ ಕೂಡ ಅವ್ರು ಮಾಡ್ತಾರೆ. ಮುಂದೆ ಬರ್ತಕ್ಕಂಥ ಅಸೆಂಬ್ಲಿ ಚುನಾವಣೆ ಕೆಲವು ರಾಜ್ಯಗಳು ಈಗ 9 ತಿಂಗಳಲ್ಲಿ 1 ವರ್ಷದಲ್ಲಿ ಆಗ್ತಾ ಇವೆ. ಅದಕ್ಕಾಗಿ ಅವೆಲ್ಲ ಯೋಚನೆ ಮಾಡಿಕೊಂಡು ಮಾಡ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಒಂದು ಹಂತದಲ್ಲಿ KPCC ಅಧ್ಯಕ್ಷ ಸ್ಥಾನ ಕೂಡ ಖಾಲಿ ಆದರೆ, ಸೊ ಆ ಸಂದರ್ಭದಲ್ಲಿ ರಾಜ್ಯದ ಉಸ್ತುವಾರಿ ತಮ್ಮ KPCC ಅಧ್ಯಕ್ಷರಾಗಿ ಮಾಡಿ ಅಂತಂದರೆ ತಾವು ಒಪ್ಪಲ್ಲ? ನೋಡಿ, ಈಗ ಸದ್ಯಕ್ಕೆ ನಮ್ಮ ಅಧ್ಯಕ್ಷರು ಇದ್ದಾರೆ, ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ. ನೋ ವೇಕೆನ್ಸೀಸ್. ವೇಕೆನ್ಸಿ ಆದರೆ ವೇಕೆನ್ಸಿ ಆಗೋದೇ ಇಲ್ಲ, ಸುಮ್ಮನೆ ಆಗ್ತಾವ. ಈಗ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಅಲ್ಲಿ ಸರ್ಕಾರವೂ ಇದೆ, 9 ಸೀಟ್ ಬಂದಿದ್ದೇವೆ. ಇಂಥ ಸುನಾಮಿಯಲ್ಲಿನೂ ಕೂಡ ನಮ್ಮ ಜನ ವಿಶ್ವಾಸ ಇಟ್ಟ 1-2 ಸೀಟ್ಗಳು ಹೆಚ್ಚು ಕಡಿಮೆ ಆಗಿವೆ. ಎಸ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೇ 19ರಂದು ಹೇಳಿದರು, ಹೈಕಮಾಂಡ್ ಯಾವ ಜವಾಬ್ದಾರಿ ಕೊಡುತ್ತೆ ಅದನ್ನು ನಾನು ಮಾತ್ರ ನಿಭಾಯಿಸ್ತೇನೆ, ನಾನು ಯಾವುದೇ ಸ್ಥಾನವನ್ನು ಕೊಡಿ ಅಂತ ಕೇಳೋದಿಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಇಂಥ ಒಂದು ಸಂಸ್ಕೃತಿ, ಈ ರೀತಿಯ ಹೈಕಮಾಂಡ್ ಆದೇಶವನ್ನು ಪಾಲಿಸುವಂಥವ್ರಿಗೆ ಮಾತ್ರ ಕಾಂಗ್ರೆಸ್ ಯಾವತ್ತೂ ಕೂಡ ಗೌರವ ಕೊಡುತ್ತೆ. ಇವತ್ತು ರಾಜಕೀಯ ತಂತ್ರದಲ್ಲಿ ಖರ್ಗೆ ಅವರನ್ನು ಮುಂದೆ ಮಾಡಿರ್ಬೋದು, ಸೋನಿಯಾ ಮತ್ತು ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕ ಸ್ಥಾನದ ಹಿಂದೆ ಸರಿದಿರ್ಬೋದು. ಯಾಕಂತಂದರೆ ಈಗಿರ್ತಕ್ಕಂಥ ದೈತ್ಯ ಬಹುಮತದ ಸರ್ಕಾರದ ಮುಂದೆ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಭಾಳ ಪೇಲವವಾಗಿ ಕಂಡು ಬರ್ಬೋದು. ಆ ಕಾರಣಕ್ಕೆ ಒಂದು ಕಡೆ ಹಿಂದುಳಿದ ಜಾತಿಗೆ ಸೇರಿದಂಥ ನರೇಂದ್ರ ಮೋದಿ ಪ್ರಧಾನಿ ಆಗಿರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಒಂದು ದಲಿತ ಸಮುದಾಯದಿಂದ ಒಂದು ರಾಜಕೀಯವಾಗಿ ಒಂದು ಅಸ್ತ್ರವಾಗಿಯೂ ಅಥವಾ ಒಂದು ಕಣಕ್ಕಿಳಿಸುವಂಥ ತಂತ್ರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಮಾಡಿರ್ತಾರೆ. ಸೊ ಆ ಕಾರಣಕ್ಕಾಗಿ ಇಂಥ ಒಂದು ಅಚ್ಚರಿಯ ಮತ್ತು ಅನಿರೀಕ್ಷಿತ ಅಂದರೂ ಕೂಡ ಹೇಳ್ಬೋದು ನೇಮಕ ಹೊರಬಿದ್ದಿದೆ. ನನ್ನ ಜೊತೆಗೆ ಹಿಂದುಳಿದ ಹೈದರಾಬಾದ್ ಹೋರಾಟ ಸಮಿತಿಯ ಹಿರಿಯ ನಾಯಕರು, ಬರಹಗಾರರು, ಚಿಂತಕರಾದಂಥ ಪ್ರೊಫೆಸರ್ ರಾಘವೇಂದ್ರ ಕುಷ್ಟಗಿ ಇದ್ದಾರೆ. ರಾಘವೇಂದ್ರ ಕುಷ್ಟಗಿ ಅವರೇ, ಈಗಾಗಲೇ ಖರ್ಗೆ ಅವರು ಕಾಂಗ್ರೆಸ್ನ ಸಂಸದೀಯ ನಾಯಕರಾಗಿ ಆಯ್ಕೆಯಾಗಿದ್ದಾರೆ, ನೇಮಕ ಆಗಿದ್ದಾರೆ. ಅಧಿಕೃತವಾಗಿ ಲೋಕಸಭೆಯ ಸ್ಪೀಕರ್ ಆದೇಶ ಮಾಡುವಂಥದ್ದು ಮಾತ್ರ ಬಾಕಿ ಇದೆ. ಸೊ ಕರ್ನಾಟಕದ ಮಟ್ಟಿಗೆ ಮತ್ತೊಂದು ಕಡೆ ಒಂದು ದೊಡ್ಡ ಬಹುಮತ ಇರತಕ್ಕಂಥ ಸರ್ಕಾರದ ವಿರುದ್ಧ ಖರ್ಗೆ ಇವತ್ತು ಪ್ರತಿಪಕ್ಷ ನಾಯಕರಾದರೆ, ಸೊ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತಾ ಅಥವಾ ಒಂದು ದೊಡ್ಡ ಸವಾಲಾಗಬಹುದಾ ಇದು ಅಂತ? ನಮಸ್ಕಾರ. ನನಗೆ ಸಂಭ್ರಮ, ಸಂತೋಷ ಮತ್ತು ಆಶ್ಚರ್ಯ ಎರಡೂ ಒಟ್ಟಿಗೆ ಆದಂಥ ಅನುಭವ ಆಗಿದೆ. ಯಾಕಂದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿ ಒಳಗೆ ಅದಕ್ಕೆ ಹೊಂದಿಕೊಳ್ಳಿಕ್ಕೆ ಮತ್ತು ಖರ್ಗೆ ಅಂತವ್ರನ್ನ ಉನ್ನತ ಸ್ಥಾನಕ್ಕೆ ತರಲಿಕ್ಕೆ ಕಾಂಗ್ರೆಸ್ ಮನಸ್ಸು ಮಾಡಿದ್ದೇನಿದೆ, ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಿನೇ ನಾನು ಭಾವಿಸ್ತೇನೆ. ಅಂದ್ರೆ ಮಾಸ್ಟರ್ ಸ್ಟ್ರೋಕ್ ಅಂತ ಕರಿಬಹುದಾ? ಪೊಲಿಟಿಕಲಿ ಮಾಸ್ಟರ್ ಸ್ಟ್ರೋಕ್ ಅನ್ಬಹುದು ಕಾಂಗ್ರೆಸ್? ಇಲ್ಲ, ಅದು ತಂತ್ರಗಾರಿಕೆ ಇದ್ರೂ ಕೂಡ ಅದು ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಅವ್ರು ಯಾವುದೇ ಕಾರಣದಿಂದ ಮಾಡಿರ್ಲಿ. ಖರ್ಗೆ ಅಂತ ಒಬ್ಬ ಎತ್ತರದ ವ್ಯಕ್ತಿತ್ವವುಳ್ಳಂತಹ ಒಬ್ಬ ರಾಜಕಾರಣಿಯನ್ನ, ಅದು ದಲಿತ ಸಮುದಾಯಕ್ಕೆ ಸೇರಿದವ್ರನ್ನ. ಆದ್ರೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಸ್ಪಷ್ಟಪಡಿಸ್ತೇನೆ. ಸನ್ಮಾನ್ಯ ಖರ್ಗೆ ಅವರು ಎಂದೂ ಒಬ್ಬ ದಲಿತ ನಾಯಕನ ತರ ಕರ್ನಾಟಕದಲ್ಲಿ ವರ್ತನೆ ಮಾಡಿಲ್ಲ. ಎಲ್ಲ ಸಮುದಾಯಗಳ ಪ್ರೀತಿ, ವಿಶ್ವಾಸ, ಗೌರವವನ್ನ ಪಡೆದಂಥವ್ರು ಅವರು. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಅದೇ ತರದ ಗೌರವ, ಪ್ರೀತಿ, ಆದರಗಳಿಗೆ ಅವರು ಪಾತ್ರ ಆಗ್ತಾರೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದು ಆಗ್ತದೆ ಅಂತಕ್ಕಂಥ ನಿರೀಕ್ಷೆ ಜೊತೆಗೇನೆ ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಬದಲಾವಣೆಗಳನ್ನ, ಹೊಸ ಒಂದು ವಾತಾವರಣವನ್ನ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ.
ಹೀಗಾಗಿ ಖರ್ಗೆ ಅವರು ಆಗಿರೋದ್ರಿಂದ ಕಾಂಗ್ರೆಸ್ಸು ತನ್ನ ಅತ್ಯಂತ ಸಂಕುಚಿತ ಮತ್ತು ಉತ್ತರ ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ರಾಜಕೀಯ ಚಿಂತನೆಯನ್ನ ಬಿಟ್ಟು ಇಡೀ ದೇಶದೊಳಗೆ ಖರ್ಗೆ ಅಂತವ್ರನ್ನ ಅವ್ರು ಆಯ್ಕೆ ಮಾಡಿದ್ದು ಅದಕ್ಕೇನೋ ಒಂದು ಒಳ್ಳೆ ಬುದ್ಧಿ ಬಂದಿದೆ ಅಂತ. ಯಾಕಂದ್ರೆ ಕಮಲ್ನಾಥ್ ಅವ್ರನ್ನ ಮಾಡ್ತಾರೆ, 9 ಬಾರಿ ಸಂಸದರಾಗಿದ್ದಾರೆ ಕಮಲ್ನಾಥ್, ಮಧ್ಯಪ್ರದೇಶ ಅತ್ಯಂತ ಪ್ರಭಾವಿ ನಾಯಕರು ಕೂಡ ಆಗಿದ್ದಾರೆ. ಆದ್ರೆ ಈಗ ನಾನ್ ನೋಡ್ಲಿಕ್ಕೆ ಕಾಂಗ್ರೆಸ್ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ನಲ್ಲಿ ಖರ್ಗೆಕ್ಕಿಂತ ಉತ್ತಮವಾದಂತ ವ್ಯಕ್ತಿ ಕಾಂಗ್ರೆಸ್ಸಿಗೆ ಸಿಗ್ತಾ ಇಲ್ಲ. ಕಮಲ್ನಾಥ್ ಬಗ್ಗೆನೂ ಸಿಕ್ಕಾಪಟ್ಟೆ ಅನಿವಾರ್ಯತೆ ಅಗತ್ಯತೆಯನ್ನ ಮನಗೊಂಡು ಇವತ್ತು ಹೈಕಮಾಂಡ್ ಏನ್ ಮಾಡಿದೆ ಅದನ್ನ ನಾನಂತೂ ಸ್ವಾಗತ ಮಾಡ್ತೇನೆ. ತಾವು ಹೇಳಿದ ಮಾತನ್ನೇ ರಾಘವೇಂದ್ರ ಕುಷ್ಟಗಿ ತಾವು ಹೇಳಿದ ಮಾತನ್ನೇ ಕಾಗೋಡು ತಿಮ್ಮಪ್ಪನವರು ಕೂಡ ಹೇಳಿದ್ರು, ಕಾಂಗ್ರೆಸ್ಗೆ ಬೇರೆ ದಾರಿನೇ ಇರಲಿಲ್ಲ ಅಂತ. ಯಾಕಂತಂದ್ರೆ ಮುಖ ಉಳಿಸ್ಕೋಬೇಕಾದ್ರೆ ಖರ್ಗೆ ಅಂತ ನಾಯಕರು ಬೇಕು. ಅವರು ದಕ್ಷ ಸಚಿವರಾಗಿ ಕೆಲಸ ಮಾಡಿದ ರೈಲ್ವೆ ಇಲಾಖೆ ಒಳ್ಳೆ ಬಹಳ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಹಾಗೇನೆ ಕಾರ್ಮಿಕ ಖಾತೆ ಇದ್ದಾಗ ಬಹಳ ಕಾರ್ಮಿಕರ ಪರವಾದ ಕಾನೂನು ತಂದಂತವರು. ಸೊ ಹಾಗಾಗಿ ಅವರ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ 371 ಜೆ ಕಲ್ಮು ಖರ್ಗೆ ಅವರ ಪ್ರಯತ್ನ ಇದ್ದಿದ್ದಿಲ್ಲ ಅಂದ್ರೆ ಚಿದಂಬರಂ ಅವರು ನಮಗೆ ಕೈ ಕೊಡ್ತಾ ಇದ್ರು. ನಾನು ಆ ಸಂದರ್ಭದಲ್ಲಿ ಖರ್ಗೆ ಅವರ ಜೊತೆಗೇನೆ ಈ ಎಲ್ಲ ಮಾತಾಡಿದೀನಿ, ಪಾರ್ಲಿಮೆಂಟ್ನೊಳಗೆ ಹೋಗಿ ಅವ್ರನ್ನ ಭೇಟಿಯಾಗಿದ್ದೀನಿ. ಅವ್ರ ಪ್ರಯತ್ನ ನಮ್ಮ ಭಾಗದ ಬಗ್ಗೆ ಏನು ಕಾಳಜಿ ಮಾಡಿದ್ದಾರೆ ಅದನ್ನ ನಾನು ಅತ್ಯಂತ ಗೌರವದಿಂದ ಖರ್ಗೆ ಅವ್ರನ್ನ ಯಾವಾಗಲೂ ನೆನೆಸ್ಕೋತಾ ಇರ್ತೀನಿ. ನಾನೇನು ಕಾಂಗ್ರೆಸ್ ರಾಜಕಾರಣಿ ಅಲ್ಲ, ಬಿಜೆಪಿ ರಾಜಕಾರಣಿ ಅಲ್ಲ. ರಾಜಕೀಯ ಹೊರತಾಗಿ ಈ ಭಾಗದ ಅನ್ಯಾಯದ ವಿರುದ್ಧ ಮತ್ತು ಅಭಿವೃದ್ಧಿಯ ಪರವಾದಂತಹ ಒಂದು ವಕಾಲತ್ತಿನ ಸಂಘಟನೆ ಮಾಡ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥವ್ ನಾನು. ಹೀಗಾಗಿ ಕಾಂಗ್ರೆಸ್ಗೂ ಒಳ್ಳೆ ಬುದ್ಧಿ ಬಂದಿದೆ. ಹೊಸ ರಾಜಕೀಯ ವಾತಾವರಣಕ್ಕೆ ತನ್ನನ್ನು ಒಡ್ಡಿಕೊಳ್ಳಿಕ್ಕೆ ಅದು ಸಿದ್ಧ ಆಗಿದೆ ಅಂತಕ್ಕಂಥ ಸಂಕೇತವನ್ನ ಕಾಂಗ್ರೆಸ್ ಕೊಟ್ಟಿದೆ. ಹೀಗಾಗಿ ಹೈಕಮಾಂಡ್ಗೂ ಬುದ್ಧಿ ಬಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೊನೆಯದಾಗಿ ಕುಟುಂಬದಿಂದ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಹೊರಗಡೆ ಬರ್ತಾ ಇದೆ ಅಂತ ಅನಿಸೋ ಒಂದು ಸೂಚನೆ ಇದು. ಅದನ್ನ ತಕ್ಷಣ ಹೇಳಲಿಕ್ಕೆ ಆಗಲ್ಲ ಸರ್, ಕುಟುಂಬ ರಾಜಕಾರಣ. ಯಾಕಂದ್ರೆ ಖರ್ಗೆ ಅಂತವ್ರನ್ನ ಈ ಕೆಲವು ದಿವಸ ಕಾದ್ ನೋಡ್ಬೇಕು ಹೇಗೆ ಸ್ವೀಕಾರ ಮಾಡ್ತಾರೆ. ಅವ್ರು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಮತ್ತೆ ಗಾಂಧಿ ಇಂದಿರಾ ಗಾಂಧಿ ಕುಟುಂಬದ ಬಹಳ ದೊಡ್ಡ ಬೆಂಬಲಿಗ. ಸ್ವತಃ ಈ ಪ್ರಶ್ನೆಯನ್ನು ಕೇಳಿದ್ರೆ ಖರ್ಗೆ ಅವ್ರಿಗೂ ಮುಜುರ ಆಗ್ತದೆ. ಯಾಕಂದ್ರೆ ಅಂತ ಕಮಿಟೆಡ್ ಕಾಂಗ್ರೆಸ್ಗ ಅವರು. ಹೀಗಾಗಿ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಕಾಂಗ್ರೆಸ್ಗೆ ನೆಹರು ಕುಟುಂಬದ ಒಂದೇನು ಅನಿವಾರ್ಯತೆಯಿಂದ ಅದು ಹೊರಗೆ ಬರ್ತಾ ಇಲ್ಲ. ಅದು ಅದರ ಬಲನೂ ಹೌದು, ಅದರ ವೀಕ್ನೆಸ್ ಹೌದು. ಖಂಡಿತ ಕುಷ್ಟಗಿ ಅವರೇ ತಾವು ಹೆಚ್ಚು ವಿಶ್ಲೇಷಣೆ ಮಾಡಿದ್ರೆ, ಯಾಕಂತಂದ್ರೆ ಖರ್ಗೆ ಅವರ ನೇಮಕ ಏನಿದೆ ಅದು ಅನಿವಾರ್ಯ ಸ್ಥಿತಿಯಲ್ಲಿ ಆಗಿರ್ತಕ್ಕಂಥದ್ದು. ಮತ್ತೆ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಕೂಡ ಇದರ ನಡೆಗಿದೆ. ಯಾವುದೇ ತಂತ್ರ ಇದ್ರೂ ಕೂಡ ಖರ್ಗೆ ಒಬ್ಬ ಎಲಿಜಿಬಲ್ ಆದಂಥ ನಾಯಕ, ಆ ಕಾರಣಕ್ಕಾಗಿ ಆ ಸ್ಥಾನ ಸಿಕ್ಕಿದೆ ಅನ್ನೋದು ಇದೀ ಕನ್ನಡಿಗರು ಖುಷಿ ಪಡುವಂಥ ವಿಚಾರ. ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು